ಯಪ್ಪ, ಎತ್ತು ದೂದಾದೆ ಎತ್ತು ಅಗ್ಲಾದೆ ನಾನು ನೋಡೇ ಇತ್ತಿಲ್ವಲ್ಲ. ಓ ಇದೇ ಚೆನ್ನಾಗದೆ. ಕ್ಯಾಲೆಕ್ಕಿಂತ ನಾನು ಇನ್ಮೇಲೆ ಇಲ್ಲೇ ಇಕ್ಕಾಗುತ್ತೀನಿ, ಇಲ್ಲೇ ಮನಿಕಾಗುತ್ತೀನಿ, ಇಲ್ಲೇ ಊಟ ಮಾಡ್ಕಾಗುತ್ತೀನಿ. ತುಪ್ಪದಾಗದೆ ಗಂಟದ ತಿಂಗಾದಿ ಗಂಕಿನ ತಿಂಗಾದಿ. ಇವು ನನ್ನ ಮತ್ಕಂದೆ ಬುದ್ಧಿ ನಾನು. ಅವ್ವ 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 ತಂಗವ್ವ, ಯಾಕೆ ತಂಗವ್ವ ಅಲ್ಗತ್ತಿದಿ? ಅದೇ ನೋಡಿ ಏನ್ ಕನ್ಸ್ತಾ ಇದ್ದಾನು. ಅಯ್ಯೋ ಅಯ್ಯೋ, ನನ್ನ ಮನೆ ಗುಡ್ಸಿ ಗುಂಡಾಂತರ ಮಾಡಕ್ ಬಂದು ಸೇರ್ಕೊಂಡಿದ್ದೀನಿ. ನನ್ನ ಮನೇಲಿ ಗುಡ್ಸಿ ಗುಂಡಾಂತರ ಮಾಡಕ್ಕೆ ತರಕಾರಿ ತಕೊಳ್ಳೋದು, ಕತ್ತುಮ್ನೆ ತಕೊಳ್ಳೋದು, ತರಕಾರಿ ತಕೊಳ್ಳೋದು, ಕತ್ತುಮ್ನೆ ತಕೋದು. ಅದೇ ಕತೆ ಯಾವಾಗಲೂ ಒಪ್ಪಕ್ಕಿಲ್ವಲ್ಲ ನೀವು. ಎಷ್ಟು ಚೆನ್ನಾಗಿ ಬಂದು ರೆಡಿಯಾಗಿ ಬಡಿಯಾಗಿ ಬಂದು ನಿಂತ್ಕೊತೀನಿ ಮುಂದೆ. ನೀವು ಯಾವ ಕಾಲದಲ್ಲೂ ಒಪ್ಪಕ್ಕಿಲ್ಲ. ಬದನೆಕಾಯಿ ತಗೊಂಡು ಒಪ್ಪಕ್ಕಿಲ್ಲ, ಸೋರೆಕಾಯಿ ತಗೊಂಡು ಒಪ್ಪಕ್ಕಿಲ್ಲ, ಕುಂಬಳಕಾಯಿ ತಗೊಂಡು ಒಪ್ಪಕ್ಕಿಲ್ಲ. ಹೋಗಿ ಕ್ಯಾರೆಟ್ ಕರೆ ಉಪ್ಪಳ್ಳಿ ಅಂತ ಬಂದ್ರೆ ಅದಕ್ಕೆ ಒಪ್ಪಕ್ಕಿಲ್ಲ. ನಾನು ಒಳ್ಳೆ ಮಾಡಲ್ ಆಗ್ಬೇಕು ಅನ್ಕೊಂಡಿವ್ನಿ. ಅದಾಗದೆ ನಿಮ್ಗೆ ಇಷ್ಟ ಇಲ್ಲ. ಹೋಗಿ ಕತ್ತೆಗಿನ್ ಗೊತ್ತು ಕಸ್ತೂರಿ ವಾಸನ ಎಲ್ಲವ ನಾನು ನೋಡ್ಬಿಟ್ಟು ಎಷ್ಟು ಇಷ್ಟಪಡ್ತಾರೆ. ನೀವು ಒಬ್ಬರೇ ಹಂಗೆ ನಂಗೆ ಬ್ಯಾಡ್ ಕಮೆಂಟ್ ಮಾಡೋದು. ಅಜಮ್ಮ ನೀವರೆಗೆ ಹೇಳಿ, ಅತ್ತೆಗಾರೆ ಗೊತ್ತಿಲ್ಲ. ಅತ್ತೆ ಕತ್ತೆ ನೋಡಿ. ಇದ್ದಾರೆ ಇಲ್ಲದ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿನೂ ಒಂದೇ, ನೀನು ಒಂದೇ. ಇದಕ್ಕೇನು ಗೊತ್ತು, ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನ ಅಂತ. ನಿಮ್ಗೇನು ಕಣ್ ಸೇರೋಗಿದ್ದದ? ಹತ್ರ ಬಂದು ನೋಡಿ ಬನ್ನಿ. ನಿಮ್ಮ ಕಣ್ಣು ಮಂಜು ಕಣ್ಣಲ್ಲಿ ನೀವು ನೋಡಿರಿ. ಮಹಾಲಕ್ಷ್ಮಿ ಇದೆ ಮಹಾಲಕ್ಷ್ಮಿ. ಈ ಕಾಡು ಬರ್ಸ್ಕೊಂಡು ಸೊಪ್ಪನೆ ತಗೊಂಡು ಕಾಣ್ತಾಳಲ್ಲ ಹಂಗೆ ಕಾಣ್ತಾ ಕೂತಾವಳೆ. ಅದೇನು ಅಂದಲ್ಲ, ಅದೇನು ಅಂತ ಇದೆಯಲ್ಲ ಕೇಳ್ತಾ ಇಲ್ವಲ್ಲ. ಒಂಚೂರು ಹತ್ರಕ್ಕೆ ಬಂದು ಹೇಳು, ಹತ್ರಕ್ಕೆ ಬಂದು. ನಾನು ಕಿರಿ ಸೊಸೆ ಮಾತಾಡ್ತಾಳಲ್ಲ ದಾರ, ಹಂಗೆ ಮಾತಾಡು. ದಾರ ತಂಗೆ ನಾನು ಕೇಳಿಸ್ತದೆ. ನೀನು ನಂಗೆ ಅಲ್ಲೆಲ್ಲೇ ಮಾತಾಡಿದ್ರೆ. ಅಜ್ಜಮ್ಮ ನೀವು ಮಾತ್ರ ನನ್ನ ತಾರ ಅನ್ನಿ, ದಾರ ಅಂತಲ್ಲ. ರತ್ನಕ ನಾನು ಹೆಂಗೆ ಕಾಣ್ತಾ ಇದ್ದೀನಿ ರತ್ನಕ? ಪಿತ್ರಿ ತರಕಾರಿ ಒಂದು ಸಾರು ತರಕಾರಿ ಮಾಡಿದ್ರೆ ಪಿತ್ರಿ ಅಂತ ಕಾಣ್ತಾಳೆ. ಅಯ್ಯೋ ನೋಡಕ್ಕೆ ಮಹಾಲಕ್ಷ್ಮಿ ಹಂಗಿದ್ದಿ. ಎಲ್ಲನೂ ನಂಗೆ ಅಂತಾರೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅಂತ. ಹಂಗಾರೆ ಅಮ್ಮನ ಮನಸ್ಸು ನಿಮ್ಗೆ ಅರ್ಥ ಆಗ್ಬಿಟ್ಟದೆ ಅನ್ಸುತ್ತೆ. ಅದಕ್ಕೆ ಹೆಂಗೆ ಅಂತ ಇದ್ದಲ್ವಕ್ಕ? ಅಯ್ಯೋ ಅಯ್ಯೋ, ಇಲ್ಲಿ ಏನು ನಡೀತಾ ಇದೆ? ಇಲ್ಲಿ ಹುಚ್ಚು ಸಂತೆ ನಡೀತಾ ಇದ್ದ. ಹೋಗಿ ಕೆಲಸ ನೋಡು. ನೀ ಅವಳದರ ಕೆಲಸ ಇಲ್ಲ, ನಿಮ್ಗೂ ಕೆಲಸ ಇಲ್ವಾ? ಹಿರಿ ಸೊಸೆ ನಿಂತ್ಕೊಬಿಟ್ರೆ ನಿಮ್ಗೆ ಒಂಥರ ಆಗ್ಬಿಡ್ತದೆ. ಅದೇ ಹಿರಿ ಸೊಸೆ ಬಂದು ನಿಂತ್ಕೊಬಿಟ್ರೆ ಕಣ್ಣೆಲ್ಲ ರಕ್ತ ಬಂದ್ಬಿಡ್ತದೆ ಅಲ್ವಾ? ಅವಳು ಅರ್ಕೆ ಹೊಡಿತ ನಿಂತವಳೆ. ಅವಳ ಹೋಗುವನಕ್ಕಿಲ್ಲ, ನಾನು ಈಗ ಬಂದೀನಿ. ನಾನು ಆಳೆ ಹೋಗುವಂತಿದ್ರಿ. ನನ್ನ ಕಂಡ್ರೆ ಮೈ ಕೈಯೆಲ್ಲ ಊರಿ ಏನಾರೇ ಮಾಡ್ಕೊಂಡು ಹಾಳಾಗೋಗಿ. ಒಬ್ರು ಹೇಳಿದ್ರು ಒಬ್ರು ಕೋಪ, ಒಬ್ರು ಹೇಳಿದ್ರು ಒಬ್ರು ಕೋಪ. ಮತ್ತೆ ಸೊಸೆಯರ ಸಂಬಂಧ ನೋಡಿದ್ರೆ ನನಗೆ ಏನ್ ಖುಷಿ ಆಯ್ತಾ ಕೂತದೆ. ಖುಷಿ ಆಗಿನ ಕಾಲದಲ್ಲಿ ಇದ್ರು, ಈ ಕಾಲದಲ್ಲಿ ಹಿಂಗ ಅವ್ರಿ ಅಂದ್ರೆ ನಾನೇ ಪುಣ್ಯವಂತೆ. ಅದೇ ಅದಕ್ಕೆ ಹೋಗೋತಾಗೆ ಹಿಂಗೆ ಇರಿ. ಯಾವಾಗಲೂ ಏನು ನೆತ್ತನೇ ಇರ್ಲಿ ನಿಂತವು. ನನ್ನ ಕೆಲಸನೇ ಹೋಯ್ತು. ಅಮ್ಮನಿಗೆ ಕಣ್ಣು ಕಾಣಕ್ಕಿಲ್ಲ, ಕಿವಿ ಕೇಳಕ್ಕಿಲ್ಲ. ಅದು ಏನು ಕೆಲಸ ಮಾಡೋದು ಏನು ಕತಿಯೋ. ಥೂ, ನಾವು ಕಚ್ಚಾಡಿದ್ರೆ ನಿನ್ನತೆ ಅಂತದೆ, ಚೆನ್ನಾಗಿದೆ ಜಗಳಾಡ್ತೀರಿ ಅಂತದೆ. ಸಾಕಾಗಿ ಹೋಗ್ಬಿಡ್ತದೆ, ಸಾಕಾಯ್ತಾ. ನಾನೀಗ ಮೇಲಿಂದ ಬಿದ್ದು ತತ್ತೋಯ್ತೀನಿ, ಕೊಡ್ನಿಲ್ಲ ಅಂದೆ. ಓ ಯಾಕಂಗತ್ತಿ ಗಿದಿ ಅನ್ಸದೆ ಅಂಚೆ ಹೊಡ್ದಾಕ್ಬಿಟ್ಟು ಬೈದಿಗೆ ಬಿದ್ದಿರ್ತೀನಿ. ನಾನು ಇದು ಮೇಲಿಂದ ಬಿದ್ದೇ ಬಿಡ್ತೀನಿ. ನಾನು ಯಾಕವ ಬಿದ್ದಿ? ಬಾ ಕಿರು, ನನ್ನ ಮಗಳು ನಂಗೆಲ್ಲ ಜೋರ ಮಾತಾಡ್ಬೇಡ. ಯಾಕೆ ಮುದ್ದು? ಯಾಕೆ ಮುದ್ದು? ಗಂಗವ್ವ ಹಿಂಗಾದ್ರೆ ಮಾತಾಡಲ್ಲ. ಈಗ ಕೇಳ್ತೀನಿ, ಹಿಂಗಾದ್ರೆ ಮಾತಾಡ್ತದೆ. ಗಂಗವ್ವ ನನ್ನ ಮುದ್ದುಗೆ, ನನ್ನ ಮುದ್ದು ಮನೆ ಮೇಲೆ ಹಾಕತ್ತಿದಂತ ಗೊತ್ತಾಯ್ತಲ್ವಲ್ಲ? ಯಜ್ಞ ಬೇಕು ಆಟಾಡಕ. ಇಟ್ಕೊಡ್ತೀನಿ ಬಾವ, ಇಟ್ಕೊಡ್ತೀನಿ ಬಾ. ಆ ಮಗಳೇ ಇಟ್ಕೊಡ್ತೀನಿ ಬಾ. ಆಟಾಡಕ್ಕಲ್ಲ, ತಿನ್ನಕ್ಕೆ. ಓ ಯಜ್ಞನ ತಿನ್ಬೇಡ್ದು. ತೂ ಅದೆಲ್ಲ ತಿನ್ಬೇಡ್ದು, ಬೇರೆ ಕೊಡ್ತೀನಿ ಬಾವ. ಇಲ್ಲ ನನ್ನ ಯಜ್ಞನೇ ತಿನ್ಬೇಕು. ನಾನು ಯಜ್ಞನೇ ತಿಂತೀನಿ. ನನ್ನ ಮನ್ಗಿದ್ದಾಗ ನಾಟಿ